ಕಂದ ಅಖಿಲ್, ಏನ್ ಮಮ್ಮಿ? ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ಯಾಣಿಲ್ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಏನಿದು, ನಾವಿಬ್ರು ಈಗ ಕಲ್ಯಾಣಿಲ್ ಸ್ನಾನ ಮಾಡ್ಬೇಕು ಅಂತಾರ ಹೇಗೆ? ಏನಪ್ಪ ಈ ಕರ್ಮ. ಮದ್ವೆ ಆಗೋ ಹುಡ್ಗ ಹೀಗೆ ಕಲ್ಯಾಣಿಲ್ ಸ್ನಾನ ಮಾಡಿ ದೇವರಿಗೆ ಕಲ್ಯಾಣ ಗಜಮಾಲೆ ಅರ್ಪಿಸಿದ್ರೆ ಮದ್ವೆ ಯಾವ ಆತಂಕನೂ ಇಲ್ದೆ ನಿರ್ವಿಘ್ನವಾಗಿ ನಡೆಯುತ್ತೆ. ಕಲ್ಯಾಣಿ ಸ್ನಾನನ ಹುಡುಗ ಮಾತ್ರ ಮಾಡಿದ್ರೆ ಸಾಕಾ? ಥ್ಯಾಂಕ್ ಗಾಡ್. ಬಚಾವಾದೆ. ನಾವಿಲ್ಲೇ ಕೂತಿರ್ತೀವಿ, ನೀನ್ ಹೋಗಿ ಕಲ್ಯಾಣಿಲ್ ಸ್ನಾನ ಮಾಡ್ಕೊಂಡ್ ಬಾ. ಸರಿ ಮಮ್ಮಿ. ಇದನ್ ತಗೊಳಪ್ಪ. ಸ್ನಾನ ಆದ್ಮೇಲೆ ಈ ಮಡಿ ಬಟ್ಟೆ ಉಟ್ಕೊಂಡ್ ಬಾ. ಓಕೆ ಮಮ್ಮಿ. ಸುಂದರಂಗ ಶ್ಯಾಮನೆ ನಂದಗೋಪ ಪಾಲನೆ ಗೋಪಿಯರ ನಲ್ಮೆಯ ಬಣ್ಣನೇನೆ ವೇಣುಗನ ಲೋಲನೆ ಮುದ್ದು ಗೋವಿಂದನೆ ಗೋವರ್ಧನ ಧಾರನೆ ಚೆಲುವನೇನೆ. ರೂಪಾರಾಣಿ ವಾಯ್ಸ್ ಇದ್ದಂಗಿದೆಯಲ್ಲ. ಈ ಟೈಮಲ್ಲಿ ರೂಪಾರಾಣಿ ಎಲ್ಲ ಹಾಡ್ತಿರ್ಬೋದು. ರೂಪಾರಾಣಿ ದೇವಸ್ಥಾನಕ್ಕೆ ಬಂದಿದಾರಾ? ಏನೆಂದು ಹೇಳಲಿ ಹೇಗೆಂದು ಹೇಳಲಿ ತುಂಟ ಶ್ರೀಕೃಷ್ಣನ ಲೀಲೆಗಳ. ಎಕ್ಸಲೆಂಟ್. ರೂಪಾರಾಣಿ ವಾಯ್ಸ್ ಆದ್ಮೇಲೆ ಇದೇ ವಾಯ್ಸೇ ಇಷ್ಟ ಆಗಿತ್ತು. ಸುಂದರ ಕವಿತೆಯ ಗಂಗೆಲಿ ಹರಿಯುವ ಭಾಗವತದ ಭಾವಗಳ ಸ್ನೇಹ ಸುಗಂಧವ ಪ್ರೇಮದಿ ಹಂಚುತ್ತ ಸನ್ನಿಧಿ ಸೇರಿದಂತೆ ಕುಚೇಲ ಪ್ರೇರಣೆ ಹೊಂದಿದ ಪಾಂಡುರಂಗನಿಗೆ ಮೋಕ್ಷವ ನೀಡಿದ ಪದಯುಗಳ. ಹಾಡು ಯಾಕೆ ನಿಂತೋಯ್ತು? ರೂಪಾರಾಣಿ ಇಲ್ಲೇ ಇದ್ದಾರಾ? ಅಯ್ಯೋ, ಅಖಿಲ್ ಅವರು ನಾನು ಹಾಡೋದ್ ಕೇಳಿಸ್ಕೊಂಡ್ರಾ? ಕರೆಂಟ್ ಹೋಯ್ತು. ಅಖಿಲ್ ಎಷ್ಟು ಹೆದರ್ಕೊಂಡಿದ್ದಾನೋ ಏನೋ. ಬನ್ನಿ ಕಲ್ಯಾಣಿ ಹತ್ರ ಹೋಗೋಣ. ಆಯ್ತು ಬನ್ನಿ. ಅಮ್ಮ ಬಾ ಅಮ್ಮ. ಎಲ್ಲಿದ್ಯಾ ಅಮ್ಮ? ಅಖಿಲ್ ಅವ್ರಿಗೆ ಏನಾಗ್ತಿದೆ? ಅಮ್ಮ ಬೇಗ ಬಾ ಅಮ್ಮ. ಷಷ್ಠಿ ಪೂರ್ತಿ ದಿನ ಅದ್ ಹಾಗೆ ಆಗ್ತಿದ್ಯಾ? ಅಖಿಲ್, ಅಖಿಲ್ ಅವರೇ, ಅಖಿಲ್, ದೇವ್ರೆ, ಇವ್ರಮ್ಮ ಬರ್ತಿದ್ದಾರೆ. ಅವ್ರೇನಾದ್ರೂ ನಾನಿಲ್ಲಿ ನೋಡಿದ್ರೆ ಸುಮ್ನೆ ಬಿಡಲ್ಲ. ಕಂದ ಅಖಿಲ್. ಅಖಿಲ್, 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 ಅಖಿಲ್ ಆಗಿಲ್ಲ ಅಲ್ವಾಪ್ಪ? ಅಖಿಲ್ ಏನೂ ಆಗ್ಲಿಲ್ಲ ಮಮ್ಮಿ. ತಲೆ ಸುತ್ತಿ ಬೀಳೋ ಹಾಗಾಯ್ತು. ಅಷ್ಟರಲ್ಲಿ ಯಾರೋ ಬಂದು ನನ್ನ ಹಿಡ್ಕೊಂಡ್ರು. ಯಾರು ಹಿಡ್ಕೊಂಡ್ರಪ್ಪ? ಯಾರೋ ಬಂದು ನನ್ನ ಹಿಡ್ಕೊಂಡ ಹಾಗೆ ನನಗನ್ನಿಸ್ತು. ಆ ದೇವ್ರೆ ಬಂದು ನಿನ್ನ ಕಾಪಾಡಿರ್ಬೇಕಪ್ಪ. ಈಗ ನೀನು ಆರಾಮಾಗಿದ್ಯಾ ಅಲ್ವಾ? ಆರಾಮಾಗಿದ್ದೀನಿ ಮಮ್ಮಿ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀವು ಹೋಗಿರಿ. ಸರಿ ಅಖಿಲ್, ಬನ್ನಿ. ಕಲ್ಯಾಣಿಯಲ್ಲಿ ಸ್ನಾನ ಆಯ್ತನಮ್ಮ? ಆಯ್ತು ಅಕ್ಕ. ಸ್ವಲ್ಪ ತುಳಸಿ ದಳನ ತಗೊಂಡು ಹೋಗಿ ಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಮ್ಮ. ಹಾಕ್ತೀನಕ್ಕ.
ಅಖಿಲ್ ಅವ್ರ ಮನೆಯವರೆಲ್ಲ ಇಲ್ಲಿ ಬಂದಿದ್ದಾರೆ. ಈ ತುಳಸಿ ದಳ ಸ್ವಾಮಿಗೆ ಅರ್ಪಣೆ ಮಾಡಿ ಇಲ್ಲಿಂದ ಏನು ತೊಂದರೆ ಇಲ್ದರ ಹೊರಟ್ಬಿಡ್ಬೇಕು. ನೋಡಮ್ಮ, ಅವ್ರು ಬಂದಾಯ್ತು. ಗಜಮಾಲಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಲ್ಯಾಣ ಗಜಮಾಲೆ ಕೊಡ್ತಿರೋರು ಅಖಿಲ್ ಅವ್ರ ಮನೆಯವರ. ಈಗ ಅವ್ರ ಕಣ್ಣಿಗೆ ಬಿದ್ರೆ ಏನ್ ತೊಂದರೆ ಆಗುತ್ತೋ ಏನೋ. ಇಲ್ಲಿ ಕೂತಿದ್ರೆ ಕಾಣಿಸ್ತಿರೋ ಹಾಗಿರ್ಬೋದು. ನಮಸ್ಕಾರ. ನಮಸ್ತೆ ಪುರೋಹಿತ್ರೆ. ನಮಸ್ಕಾರ ಪುರೋಹಿತ್ರೆ. ಇದನ್ನು ತಗೊಳಪ್ಪ, ಕಲ್ಯಾಣ ಗಜಮಾಲೆ ಸಿದ್ಧ ಆಗಿದೆ. ನೀವಿಬ್ರು ಒಂದು ಸರ್ತಿ ಕಲ್ಯಾಣ ಗಜಮಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಅಬ್ಬಾ, ಇದೆಲ್ಲ ಯಾಕೆ ಮಾಡ್ತಾರೋ? ಅಮ್ಮ, ಕುಂಕುಮ ಭರಣಿ ಕೊಡಿ. ಪುರೋಹಿತ್ರೆ, ಏನಮ್ಮ? ಇದು ನಮ್ ಹಿರಿಯರಿಂದ ನಮ್ಮನೆ ಸೊಸೆಯಾಗೋಳಿಗೆ ಪರಂಪರೆಯಾಗಿ ಬಂದಿರೋ ಕುಂಕುಮ ಭರಣಿ. ಈ ಕುಂಕುಮ ಭರಣಿನ ಆ ದೇವರ ಪವಿತ್ರ ಪಾದದ ಮೇಲಿಟ್ಟು ಪೂಜೆ ಮಾಡಿಕೊಟ್ಮೇಲೆ ನಮ್ಮನೆ ಸೊಸೆ ಈ ಕುಂಕುಮನ ತನ್ನ ಹಣೆ ಮೇಲಿಟ್ಕೋಬೇಕು. ಇದನ್ನ ದೇವರ ಪಾದದ ಮೇಲೆ ಇಟ್ಟು ಕೊಡಿ. ಹಾಗೆ ಆಗ್ಲಮ್ಮ. ತಚ್ಚುಂ ಯೋರಾವರಣೆ ಮಹೇ ಗಾತುಂ ಯಜ್ಞಾಯ ಯಜ್ಞಪತಯೇ ದೈವೀ ಸ್ವಸ್ತ್ರಸ್ತುನಃ ಸ್ವಸ್ತ್ರಮಾನಶೇಭ್ಯ ಊರ್ಧ್ವಂ ಜೀಗಾತ ದೇಹಜಂ ಸನ್ನ ಅಸ್ವದ್ವಿಪದೇ ಶಂ ತತಃಪದೇ ನಮೋ ಬ್ರಹ್ಮಣ್ಯ ಇತ್ಯಸ್ಯ ಪ್ರಜಾಪತಿ ಋಷಿಃ.
ಈ ಕುಂಕುಮ ಭರಣಿನ ಆ ದೇವರ ಪವಿತ್ರ ಪಾದದ ಮೇಲಿಟ್ಟು ಪೂಜೆ ಮಾಡಿಕೊಟ್ಮೇಲೆ ನಮ್ಮನೆ ಸೊಸೆ ಈ ಕುಂಕುಮನ ತನ್ನ ಹಣೆ ಮೇಲಿಟ್ಕೋಬೇಕು. ಅಯ್ಯೋ, ಏನಾಯ್ತು ಪುರೋಹಿತ್ರೆ? ಪರವಾಗಿಲ್ಲಪ್ಪ, ಏನೂ ಆಗಿಲ್ಲ, ತಗೊಳಮ್ಮ. ಅನ್ಕೊಂಡ ಹಾಗೆ ದೇವರಿಗೆ ಕಲ್ಯಾಣ ಗಜಮಾಲೆ ಅರ್ಪಿಸಿದ್ದಾಯ್ತು. ಇನ್ನು ನಿಮ್ಮ ಮದ್ವೆ ಸರಾಗವಾಗಿ ಮುಗಿಯುತ್ತೆ. ಏನ್ ಮುಗಿಯೋದೋ ಏನೋ, ನಿದ್ದೆ ಹಾಳು ಮಾಡಿ ನನ್ನಿಲ್ ಕರ್ಕೊಂಡ್ ಬಂದ್ರಿ. ಆದಷ್ಟು ಬೇಗ ನೀನು ನಮ್ಮನೆ ಸೊಸೆಯಾಗಿ ನಮ್ಮನೆಗೆ ಕಾಲಿಡ್ತೀಯ. ನಾನ್ ಬಿಟ್ರೆ ತಾನೆ ನಿನಗೆ ಒಂದು ಗತಿ ಕಾಣಿಸ್ತೀನಿ, ನೋಡ್ತಿರೋ. ಏನಂತ್ಯ ಐಶ್ವರ್ಯ? ಹೌದು ಅತ್ತೆ, ಹೌದು. ಆದಷ್ಟು ಬೇಗ ಬಲಗಾಲಿಟ್ಟೆ ನಮ್ಮನೆ ಒಳಗ್ ಬರ್ತಾಳೆ ನಮ್ ನಕ್ಷತ್ರ. ಅದನ್ನ ನೆನೆಸ್ಕೋತಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಇವಳು ಸೊಸೆಯಾಗಿ ಬರೋ ದಿನಕ್ಕೆ ನಾನು ಎಷ್ಟು ಆತರವಾಗಿದ್ದೀನೋ, ನೀನು ನಿನ್ ಓರ್ಗಿತಿ ಆಗೋಳ ಬಗ್ಗೆ ನೀನು ಕೂಡ ಅಷ್ಟೇ ಆತರದಲ್ಲಿರೋ ಹಾಗೆ ಕಾಣ್ತಿದೆ. ಹೌದು, ನಾನು ಕಾಯ್ತಾ ಇದ್ದೀನಿ. ನಾನು ಕಾಯ್ತಾ ಇದ್ದೀನಿ ಈ ಅಸೈನ್ಮೆಂಟ್ ಯಾವಾಗ ಮುಗಿಯತ್ತೋ, ಈ ತಲೆನೋವು ಯಾವಾಗ ಕಡಿಮೆ ಆಗತ್ತೋ ಅಂತ. ಹಾ, ನಾವ್ ಹೀಗೆ ಹರಟೆ ಹೊಡಿತಾ ನಿಂತಿದ್ರೆ ಪುಣ್ಯಕಾಲದ ಮುಹೂರ್ತ ಮುಗಿದು ಹೋಗುತ್ತೆ. ಬೇಗ ಪ್ರಸಾದ ಮಾಡ್ಬೇಕಲ್ವಾ? ಬನ್ನಿ. ಪ್ರಸಾದನಾ? ಹೌದಮ್ಮ, ನಿನ್ ಕೈಯಾರೆ ನೀನ್ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಆ ಪ್ರಸಾದನ ಅಖಿಲ್ ಕೈಯಿಂದ ನೀನ್ ತಿನ್ನಿಸ್ಕೊಂಡ್ರೆ ಅವನು ಜೀವನ ಪೂರ್ತಿ ನಿನ್ ಕೈ ಬಿಡಲ್ಲ. ಇದು ಬೇರೆ ಇದ್ಯಾ? ಬನ್ನಿ, ಅಡ್ಗೆ ಮನೆಗೆ ಹೋಗೋಣ. ನಡೀರಿ. ಶ್ಯಾಮ, ನಾವು ಆ ದಾರಿಲಿ ಹೋಗೋಣ ಬನ್ನಿ. ಶ್ಯಾಮ, ಇದೇನಮ್ಮ, ನಾವ್ ಎಲ್ಲಿ ಹೋದ್ರೂ ಅವ್ರು ಅಲ್ಲೇ ಬರ್ತಾರಲ್ಲ. ಈಗೇನಾದ್ರೂ ಆ ಐಶ್ವರ್ಯವ್ರನ್ನ ನೋಡಿದ್ರೆ ಮತ್ತೆ ಏನಾದ್ರೂ ಗಲಾಟೆ ಆಗುತ್ತೆ. ಈಗೇನ್ ಮಾಡ್ಲಿ ಅಪ್ಪ?
ಕೃಷ್ಣ ಕೃಷ್ಣ, ನೀನೇ ನನ್ನ ಕಾಪಾಡ್ಬೇಕು. ಅಪ್ಪ ಅಪ್ಪ, ಅಲ್ಲಿ ಅಡ್ಗೆ ಮನೆ ಇದೆ, ಅಲ್ಲಿ ಹೋಗಿರೋಣ ಬನ್ನಿ. ಹಾ ಸರಿ. ಇನ್ನು ಎಷ್ಟು ದೂರ ಅತ್ತೆ? ಅದೇನೆ. ಅಪ್ಪ, ಅವರು ಕೂಡ ಇಲ್ಲಿಗೆ ಬರ್ತಿದ್ದಾರೆ. ಈಗ ಏನ್ ಮಾಡೋದು ಶ್ಯಾಮ? ಈಗ ಎಲ್ಲಿ ಬಚ್ಚಿಟ್ಕೊಳ್ಳೋದಪ್ಪ? ಆ ಅಲ್ಲಿ ನೋಡಿ, ಅಲ್ಲಿರೋಣ, ನಡೀರಿ. ಹಾ ಬನ್ನಿ. ಆ ಆ ಆ ಆ. ಪ್ರಸಾದ ಮಾಡೋದಕ್ ಬೇಕಾಗಿರೋ ವಸ್ತುಗಳನ್ನೆಲ್ಲ ಇಲ್ಲೇ ಏರ್ಪಾಡ್ ಮಾಡಿದ್ದಾರೆ ಅನ್ಸುತ್ತೆ ಪುರೋಹಿತ್ರು. ಆ ಪಾತ್ರೆ ತಗೊಂಡು ಅದಕ್ಕೆ ಅರ್ಶನ ಹಚ್ಚಿ ಕುಂಕುಮ ಇಟ್ಟು ಅದಾದ್ಮೇಲೆ ಪ್ರಸಾದ ಮಾಡಕ್ ಶುರು ಮಾಡು. ಸರಿ ಅತ್ತೆ. ಮೊದ್ಲು ಆ ಬಟ್ಲಲ್ಲಿ ಅರ್ಶನ ತಗೊಳಮ್ಮ. ಆಯ್ತು ಅತ್ತೆ. ಹೋಗಿ ಕೈ ತೊಳ್ಕೊಂಡ್ ಬಾ. ಅಮ್ಮ ಅಮ್ಮ ಅಂತ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದಾರೆ ಅತ್ತೆ. ಇವಳೇನಾದ್ರೂ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ ನನ್ನನ್ನ ಟೋಟಲ್ ಆಗಿ ಮೂಲೆ ಗುಂಪು ಮಾಡ್ಬಿಡ್ತಾರೆ. ನನ್ನ ಮಾತಿಗೆ ವ್ಯಾಲ್ಯೂನೇ ಇಲ್ದೇ ಇರೋ ಹಾಗಾಗತ್ತೆ. ಸಾಧ್ಯನೇ ಇಲ್ಲ. ಇವಳು ಯಾವುದೇ ಕಾರಣಕ್ಕೂ ನಮ್ಮನೆಗೆ ಸೊಸೆಯಾಗಿ ಬರಬಾರ್ದು. ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲೋ ಹಾಗೆ ಮಾಡ್ಬೇಕು. ಈ ಪೂಜೆನೂ ನಡೀಬಾರ್ದು. ಪುಣ್ಯ ಕಾಲದಲ್ಲಿ ನಕ್ಷತ್ರ ಪಾಯಸ ಮಾಡಕ್ ಆಗದೆ ಹೋಗ್ಬೇಕು. ಅದನ್ನೇ ಅಪಶಕುನ ಅಂತ ಹೈಲೈಟ್ ಮಾಡಿ ನಕ್ಷತ್ರನ ಮೇಲೆ ನೆಗೆಟಿವ್ ಫೀಲಿಂಗ್ ಬರೋ ಹಾಗೆ ಮಾಡಬೇಕು. ಮಾಡ್ತೀನಿ. ನಾವೀಗ ಹೋಗಿ ಪ್ರದಕ್ಷಿಣೆ ಹಾಕ್ತಿರ್ತೀವಮ್ಮ. ನೀನು ಬೇಗ ಪ್ರಸಾದ ಮಾಡಿ ತಗೊಂಡ್ ಬಾ. ಅಮೃತ ಘಳಿಗೆಲಿ ದೇವ್ರಿಗೆ ನೈವೇದ್ಯ ಕೊಡ್ಬೇಕು. ಹಾ ಅತ್ತೆ. ಬಾ ಐಶ್ವರ್ಯ.
ಪಾಯಸ ಹೇಗ್ ಮಾಡ್ಲಿ ನಾನು? ನನಗಿನ್ನೂ ಸರಿಯಾಗಿ ಟೀ ಮಾಡಕ್ಕೂ ಬರೋದಿಲ್ಲ. ಒಂದ್ ಐಡಿಯಾ, ಯೂಟ್ಯೂಬ್ ನೋಡೋಣ. ಓ, ಇಷ್ಟೇನಾ? ಮಾಡಿದ್ರಾಯ್ತು. ಅಯ್ಯೋ, ಗ್ಯಾಸೇ ಇಲ್ವಲ್ಲ, ಈಗ ಏನ್ ಮಾಡ್ಲಿ? ಥ್ಯಾಂಕ್ ಗಾಡ್, ಕಟ್ಗೆ ಒಲೆ ಆದ್ರೂ ಇದೆ. ಏನೋ ಮಾಡೋಣ. ಪಾಪ, ಕಟ್ಗೆ ಒಲೆ ಮೇಲೆ ಅಡಿಗೆ ಮಾಡಿ ಅಭ್ಯಾಸ ಇಲ್ಲ ಅನ್ಸುತ್ತಮ್ಮ. ಹೌದಪ್ಪ, ಆದ್ರೂ ಅಲ್ಲಿ ನೋಡಿ ಎಷ್ಟು ಕಷ್ಟ ಪಡ್ತಿದ್ದಾರೆ. ಅದು ಕಷ್ಟ ಅಲ್ಲಮ್ಮ, ಭಕ್ತಿ. ಹೌದಪ್ಪ, ಅವ್ರಿಗೆ ತುಂಬಾ ಭಕ್ತಿ ಇದೆ ಅನ್ಸುತ್ತೆ. ಇಷ್ಟು ಭಕ್ತಿ ಇರೋರು ಆವತ್ ನನ್ನ ಹತ್ರ ಹಾಗ್ಯಾಕ್ ನಡ್ಕೊಂಡ್ರು? ಬಹುಶಃ ಪಕ್ಕದಲ್ಲಿರೋ ಸ್ನೇಹಿತರೆ ಬಲವಂತ ಮಾಡಿ ಕುಡ್ಸಿರ್ಬೇಕು. ಶ್ಯಾಮ, ಆ ಹುಡುಗಿ ಹೊರಗೋದ್ಲಲ್ಲಮ್ಮ, ಯಾರ ಕಣ್ಣಿಗೂ ಬೀಳದ ಹಾಗೆ ನಾವು ಹೊರಗಡೆ ಹೋಗೋಣ. ಒಂದ್ ನಿಮಿಷ ಅಪ್ಪ, ಪಾಪ ಅವ್ರನ್ನ ನೋಡಿದ್ರೆ ಒಲೆಲ್ ಅಡಿಗೆ ಮಾಡೋದಿಕ್ ಬರಲ್ಲ ಅನ್ಸುತ್ತೆ. ಸ್ವಲ್ಪ ಸಹಾಯ ಮಾಡಿ ಬರ್ತೀನಿ. ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ಏನೂ ಇಲ್ಲಮ್ಮ, ನೀನೇ ಕಷ್ಟದಲ್ಲಿದ್ರು ನಿನ್ನ ಬಗ್ಗೆ ಆಲೋಚನೆ ಮಾಡದೆ ಬೇರೆಯವ್ರ ಕಷ್ಟದ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ಅದಕ್ಕೆ. ಶ್ಯಾಮ,
ಇಷ್ಟು ಒದ್ದಾಡ್ಕೊಂಡು ನಾನ್ ಪಾಯಸ ಮಾಡಲ್ಲ. ನನ್ನಿಂದಾಗಲ್ಲ ಅಂತ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಅರೆ, ಯಾರೋ ಒಲೆ ಹಚ್ಚಿ ಪಾಯಸ ಮಾಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಗಾಡ್, ಏನೋ ಆಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನನ್ ತಂಗಿ ಚೆನ್ನಾಗಿಲ್ಲ ಅಂತ, ಅವ್ರ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ನನಗೆ ಅವಮಾನ ಮಾಡಿದ್ದು ಇದೇ ದಿನ. ಅದಕ್ಕೆ ಇದೇ ದಿನ ಶ್ಯಾಮನ ಸೊಸೆಯಾಗಿ ಅವ್ರ ಮನೆಗೆ ಕಳಿಸಿ ನನ್ನ ದ್ವೇಷನ ತೀರಿಸ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ಈ ಡೇಟಲ್ಲಿ ಶ್ಯಾಮ ಅಖಿಲ್ ಮದುವೆಗೆ ಮುಹೂರ್ತನ ಇಟ್ಸಿದ್ದೀನಿ. ಈ ಡೇಟಿಗೆ ಮುಹೂರ್ತ ಇಟ್ರ ಅಂದ್ರೆ ಈ ಡೇಟಿಗೆ 4 ದಿವಸ ಇರೋದಲ್ವಾ? ಹೌದು, 4 ದಿನ. ಮತ್ತೆ ಅಯ್ಯೋ, ಇನ್ನೂ ಎಂಗೇಜ್ಮೆಂಟ್ ಆಗಿಲ್ವಲ್ಲ ಸರ್? ನೋ ಎಂಗೇಜ್ಮೆಂಟ್, ಡೈರೆಕ್ಟ್ ಆಗಿ ಮದ್ವೆನೆ. ಅಲ್ಲ, ಎಂಗೇಜ್ಮೆಂಟ್ ಇಲ್ದೆ ಡೈರೆಕ್ಟ್ ಮದುವೆ ಅಂದ್ರೆ ಅದು 4 ದಿವಸದಲ್ಲಿ ಮದುವೆ ಆಗಬೇಕು ಅಂತಂದ್ರೆ ಇವ್ರು ಒಪ್ಕೋತಾರ ಸರ್? ಒಪ್ಪಲ್ಲ, ಆದ್ರೆ ನಾನು ಒಪ್ಪಿಸ್ತೀನಿ. ಅದು ಹೇಗೆ ಸರ್? हरिः ओं वासुदेवाय विद्महे सुधाहस्ताय धीमहि तन्नो हस्तः प्रचोदयात्।
ಹರಿ ಓಂ. ಎಲ್ಲರೂ ಕೂತ್ಕೊಳ್ಳಿ. ಬೇಗ ಪ್ರಸಾದ ಮಾಡ್ಬೇಕಲ್ವಾ? ಬನ್ನಿ. ಪ್ರಸಾದನಾ? ಹೌದಮ್ಮ, ನಿನ್ ಕೈಯಾರೆ ನೀನ್ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಆ ಪ್ರಸಾದನ ಅಖಿಲ್ ಕೈಯಿಂದ ನೀನ್ ತಿನ್ನಿಸ್ಕೊಂಡ್ರೆ ಅವನು ಜೀವನ ಪೂರ್ತಿ ನಿನ್ ಕೈ ಬಿಡಲ್ಲ. ಆಹಾ, ಪ್ರಸಾದ ಅಮೃತ ಇದ್ದಾಗಿದೆ. ಅವಳು ತುಂಬಾ ಭಕ್ತಿಯಿಂದ ಮಾಡಿದಳಲ್ವಾ, ಅದಕ್ಕೆ ಅಷ್ಟು ರುಚಿಯಾಗಿದೆ. ಈ ಪಾಯಸದಲ್ಲಿ ಹಾಲು ಬೆಲ್ಲ ಹೇಗ್ ಹೊಂದ್ಕೊಂಡಿದ್ಯೋ ಹಾಗೆ ಈ ಪಾಯಸ ಮಾಡಿರೋ ಇವಳು ನೀನು ಜೀವನದಲ್ಲಿ ಹೊಂದ್ಕೊಂಡು ಹೋಗ್ಬೇಕು. ಅಖಿಲ್, ನಿಮಗೆ ಅಂತ ಪೂಜೆಗೆ ಮಾಡಿರೋ ಪ್ರಸಾದ ಇದು, ತಗೊಳಪ್ಪ. ಇದನ್ನು ತಗೊಳಮ್ಮ. ಅಮ್ಮ, ಇದು ಅಮ್ಮನವ್ರಿಗೆ ಹೊತ್ತಿಸಿದ ವಸ್ತ್ರ. ಈ ವಸ್ತ್ರನ ನಾಳೆ ಅರ್ಶನ ಕುಟ್ಟುವಾಗ ಆ ಮದುವೆ ಹೆಣ್ಣಿಗೆ ಉಡಿಸ್ಬೇಕು. ಮದುವೆ ಹುಡುಗಿಗೆ ಈ ಸೀರೆ ಉಡಿಸಿ ಅರ್ಶನ ಕುಟ್ಟಿಸ್ಬಿಟ್ರೆ ಇನ್ನು ಯಾವ ಆತಂಕನೂ ಇಲ್ಲದೆ ಆ ಅಮ್ಮನವ್ರ ದಯೆಯಿಂದ ಈ ಮದುವೆ ನಿರ್ವಿಘ್ನವಾಗಿ ನೆರವೇರುತ್ತೆ. ಹೌದಾ? ಅಖಿಲ್ ಅವ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ರಾ? ಹೌದು ಹರಿಪ್ರಿಯಾ, ಅವರನ್ನು ನೋಡ್ತಿದ್ದ ಹಾಗೆ ನಂಗೆ ಹೆದರಿಕೆ ಆಗ್ಬಿಡ್ತು. ಇದನ್ ಕೇಳಿ ನನ್ಗೂ ಭಯನೇ ಆಗ್ತಿದೆ. ಅಖಿಲ್ ಅವರು ಒಬ್ರೇ ಬಂದಿದ್ರೆ ಇಷ್ಟು ಭಯ ಆಗ್ತಿರ್ಲಿಲ್ಲಮ್ಮ. ಅವ್ರ ಜೊತೆಗೆ ಅವ್ರ ಅಮ್ಮ, ಅವ್ರ ಚಿಕ್ಕದ್ಗೆ ಕೂಡ ಬಂದಿದ್ರು. ಅದಕ್ಕೆ ಅಷ್ಟು ಭಯ ಆಯ್ತು ನನ್ಗೆ. ಅಬ್ಬಾ, ಅಷ್ಟು ಭಯ ಆಗ್ತಿದ್ಯಾ? ಅಷ್ಟು ಭಯ ಪಡೋಳೆ ಆಗಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ರಾತ್ರಿ ಪೂರ್ತಿ ಅಲ್ಲೇ ಯಾಕಿದ್ದೆ? ಅಖಿಲ್ ಅಲ್ಲಿಗೆ ಬರ್ತಾನೆ ಅನ್ನೋ ವಿಷಯ ಗೊತ್ತಿದ್ದಕ್ಕೆ ನೀನ್ ಅಲ್ಲಿಗೆ ಹೋಗಿರ್ತೀಯ. ಇಲ್ಲ ಅಮ್ಮವ್ರೆ, ಅವ್ರು ಬರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನಿಜ ಗೌರಮ್ನವ್ರೆ, ದೇವಸ್ಥಾನದಲ್ಲಿ ಶಹನಾಯಿ ನೋಡ್ಸಕ್ ಬನ್ನಿ ಅಂದಿದ್ದಕ್ಕೆ ನಾವಲ್ಲಿಗೆ ಹೋಗಿದ್ದು. ಅವ್ರು ಬರ್ತಿರೋ ವಿಷಯ ನಿಜವಾಗ್ಲೂ ನಮಗ್ ಗೊತ್ತಿರ್ಲಿಲ್ಲ. ನೀವ್ ಹಾಗೆ ಹೇಳ್ಬಿಟ್ರೆ ನಾನು ಅದನ್ನ ನಂಬ್ತೀನಿ ಅನ್ಕೊಂಡಿದ್ದೀರಾ? ಹೀಗೆ ಆದ್ರೆ ಇವಳು ಮದ್ವೆ ಮುಗಿಯೋದ್ರಲ್ಲಿ ನನ್ನ ಸಾವು ಬರುತ್ತೆ. ನೀನೇನೇ ಮಾಡಿದ್ರು ಕೂಡ ನಾನು ವಸಂತ ಅತ್ತಿಗೆ ನನ್ನನ್ನೇ ಬೈಯೋದು ಬೇಡ. ಇನ್ಮೇಲೆ ಈ ಊರಲ್ಲಿ ಇರೋದೇ ಬೇಡ. ಕಟ್ಟಿ, ಗಂಟು ಮುಟ್ಟೆ ಕಟ್ಟಿ, ಈಗ್ಲೇ ಹೊರಡಿ. ಎಲ್ರೂ ನಮ್ಮೂರಿಗೆ ಹೋಗಿ ಸೇರ್ಕೊಳ್ಳೋಣ. ಬೇಗ ಗಂಟು ಮುಟ್ಟೆ ಕಟ್ಟಿ. ಅದೇನ್ ಗೌರಮ್ನವ್ರೆ ಹಾಗಂತೀರ? ಶ್ಯಾಮ ಮದ್ವೆ ಆಗದೆ ನಾವು ಹೇಗೆ ಹೋಗಕ್ಕಾಗುತ್ತೆ? ಮದ್ವೆನೂ ಇಲ್ಲ, ಗಿದ್ವೆನೂ ಇಲ್ಲ.
ಈಗ್ಲೇ ನಾವು ನಮ್ಮೂರಿಗೆ ಹೋಗ್ತಾ ಇದೀವಿ ಅಷ್ಟೇ. ಅದೇನ್ ಗೌರಮ್ಮ, ನೀವು ನನ್ನ ತಂಗಿ ಮದ್ವೆನ ಮುಂದೆ ನಿಂತು ನಡೆಸ್ಕೊಡ್ತೀರಾ ಅನ್ಕೊಂಡ್ರೆ ಮದುವೆ ಬೇಡ ಏನು ಬೇಡ ಅಂತ ಇವ್ರನ್ನೆಲ್ಲ ಊರು ಕರ್ಕೊಂಡು ಹೋಗ್ತೀನಿ ನಿಂತಿದ್ದೀರಲ್ಲ. ಅಂದ್ರೆ ಹೇಗ್ ಹೇಳ್ಬೇಕು ಅರ್ಥನೇ ಆಗ್ತಾ ಇಲ್ಲ. ನಡೆದಿದ್ದೆ ಹೇಳು ಮಮ್ಮಿ. ಏನಾಯ್ತು ಅಂದ್ರೆ ಅದು ಇವರು ಬಂದಿರೋ ಕೆಲ್ಸ ಮರ್ತು ಬೇರೆ ಕೆಲ್ಸ ಮಾಡೋದಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಊರಿಗೆ ಅವ್ರು ಬಂದಿದ್ದು ಶ್ಯಾಮ ಮದ್ವೆಗೆ ಅಂತ ಅಲ್ವಾ? ಅದನ್ ಬಿಟ್ಟು ದೇವಸ್ಥಾನದಲ್ಲಿ ಶಹನಾಯಿ ನುಡ್ಸೋದಕ್ ಶುರು ಮಾಡ್ಬಿಟ್ಟಿದ್ದಾರೆ. ರಾತ್ರಿ ಪೂರ್ತಿ ಅಲ್ಲೇ ಇದ್ದು ಈಗಷ್ಟೇ ಬಂದಿದ್ದಾರೆ. ಹೀಗೆ ಮದ್ವೆ ಹುಡುಗಿ ಇವ್ರ ಜೊತೆ ಸೇರಿ ಶಹನಾಯಿ ಕಚೇರಿಗೆ ಹೋದ್ರೆ ಹೇಗೆ? ಮದ್ವೆ ಹೊತ್ತಿಗೆ ಇವಳ ಮುಖ ಎಷ್ಟು ಬಾಡೋಗಿರತ್ತೋ ಏನೋ. ಮೊದ್ಲೇ ಗಾಳಿ ಬೀಸಿದ್ರೆ ಹಾರು ಹೋಗೋ ಅಂತ ಹುಡುಗಿ ಇವಳು ಹೀಗೆ ಮಾಡ್ತಿದ್ರೆ ನಾಳೆ ಮದ್ವೆ ಹಸೆ ಮಣೆಲಿ ಇವಳ ಮುಖನ ನೋಡಕ್ಕಾಗತ್ತಾ ಹೇಳಿ ನೋಡೋಣ. ಅದಕ್ಕೆ ಇವರು ಈ ತರ ಕಚೇರಿಗಳನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಮದ್ವೆನೂ ಬೇಡ ಗಿದ್ವೆನೂ ಬೇಡ ನಮ್ಮೂರಿಗೆ ಹೋಗ್ಬಿಡೋಣ ಅಂತ ಹೆದರ್ಸ್ತಾ ಇದ್ದೀನಿ ಅಷ್ಟೇ. ನಾವಿಬ್ರು ಇಲ್ಲಿ ಬಂದಿರೋದೇ ಶ್ಯಾಮ ಮದ್ವೆ ಮಾಡೋದಿಕ್ಕೆ ಅಂದ್ಮೇಲೆ ಆ ಮದ್ವೆನೇ ಮಾಡ್ದೆ ಇವ್ರನ್ನ ನಮ್ಮೂರಿಗೆ ಯಾಕೆ ಕರ್ಕೊಂಡು ಹೋಗ್ತೀನಿ ಹೇಳಿ? ಓ ಇಷ್ಟೇನಾ? ನಾನ್ ಏನೋ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡೆ. ವಿಷಯ ನಿನಗೆಲ್ ಗೊತ್ತಾಗೋಗುತ್ತೋ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡೆ. ಹಾ ಚಿಕ್ಕಪ್ಪ, ನಾನು ಈಗಷ್ಟೇ ಗಂಡಿನ ಮನೆಯವ್ರ ಹತ್ರ ಮಾತಾಡ್ದೆ. ಹೌದಾ? ತುಂಬಾ ಸಂತೋಷನಪ್ಪ. ಅವರನ್ನ ಒಂದ್ಸಾರಿ ನಮ್ಮ ಮನೆಗೆ ಬರೋಕ್ ಹೇಳ್ಬೇಕಿತ್ತು. ಮದುವೆ ವಿಷಯ ಎಲ್ಲ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಫೋನ್ ಮಾಡಿದ್ದೆ ಚಿಕ್ಕಪ್ಪ. ಅವರೇನೋ ಬ್ಯುಸಿಯಾಗಿದ್ದಾರಂತೆ. ಪುರೋಹಿತರ ಹತ್ರ ಮಾತಾಡಿ ಆ ಮುಹೂರ್ತ ಯಾವುದು ಅಂತ ನನ್ನನ್ನೇ ನೋಡಕ್ ಹೇಳಿದ್ದಾರೆ. ನಾನೇ ಆದಷ್ಟು ಬೇಗ ಮುಹೂರ್ತ ಇಡಿಸ್ತೀನಿ ಬಿಡಿ. ಮುಹೂರ್ತ ಇಡ್ಸಿದ ಮಾತ್ರಕ್ಕೆ ಮದ್ವೆ ಆಗೋಗುತ್ತಾ ಏನು? ನಾವು ಬಂದಿರೋದೇ ಈ ಮದ್ವೆ ನಿಲ್ಸೋದಿಕ್ಕೆ ಅಂತ. ನಾವಿಲ್ಲಿರೋವರೆಗೂ ಆ ಮದ್ವೆ ನಡೆಯೋದಕ್ ಸಾಧ್ಯ ಇಲ್ಲ. ಶ್ಯಾಮ ಅತ್ತೆ ಮನೆಗೆ ಹೋಗಲ್ಲ. ಏನ್ ಹೇಳ್ತಿದ್ದೀರಾ ಅಣ್ಣ ನೀವು? 4 ದಿನದಲ್ಲಿ ಮದ್ವೆನಾ? ಹೌದಮ್ಮ. ನೆಕ್ಸ್ಟ್ ವೀಕ್ ಸಡನ್ ಆಗಿ ನಾವು US ಹೋಗ್ಬೇಕಾಗಿದೆ. ನಾವು ವಾಪಸ್ ಬರೋಕೆ 1-2-3 ತಿಂಗಳಾದ್ರೂ ಆಗ್ಬಹುದು. ಅದಾದ್ಮೇಲೆ ಒಳ್ಳೆ ಮುಹೂರ್ತ ಇಲ್ವಂತೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಸಲಹೆ ಕೇಳೋಕೆ ಭಾವನವರಿಗೆ ಫೋನ್ ಮಾಡಿದೆ. ಆದ್ರೆ ಬಾಬಾ ನನ್ನ ಫೋನ್ ಆನ್ಸರ್ ಮಾಡಲಿಲ್ಲ. ಡ್ಯಾಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿದ್ದಾರೆ, ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ ಅನ್ಸುತ್ತೆ. ಓ ಹೌದಾ? ಅವ್ರ ಹತ್ರ ಮಾತಾಡೋಕಾಗ್ಲಿಲ್ಲ. ಏನ್ ಮಾಡ್ಬೇಕು ನನ್ಗೂ ಅರ್ಥ ಆಗ್ಲಿಲ್ಲ. ಆಮೇಲೆ ದೇವ್ರ ಮುಂದೆ ಚೀಟಿ ಎತ್ ನೋಡಿದ್ರೆ ಈ ಮುಹೂರ್ತಕ್ಕೆ ಮದುವೆ ಮಾಡಿ ಅಂತ ಬಂತು. 4 ದಿನಕ್ಕೆ ಮದುವೆ ಅಂದ್ರೆ ನೀವೇನಂತೀರೋ ಅಂದ್ಕೊಂಡು ಭಾವನ ಹತ್ರ ಮಾತಾಡೋಣ ಅಂತ ಮತ್ತೆ ಫೋನ್ ಮಾಡಿ ನೋಡ್ದೆ. ಅವರು ಆನ್ಸರ್ ಮಾಡ್ಲಿಲ್ಲ. ಮೀಟಿಂಗ್ ಅಲ್ಲಿ ಇದ್ರಲ್ಲ, ಹೇಗೆ ಆನ್ಸರ್ ಮಾಡ್ತಾರೆ? ಈಗ ನೀವಾದ್ರೂ ಪರಿಸ್ಥಿತಿ ಅರ್ಥ ಮಾಡ್ಕೋತೀರಿ ಅಂತ ನನ್ನ ಮಾತಿಗೆ ಆಗಲ್ಲ ಅನ್ನಲ್ಲ ಅಂದ್ಕೊಂಡು ನಾನೇ ಪ್ರೆಸ್ಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿ ತಗೊಂಡು ಬಂದೆ.